ಜೈಲಿಂದ ಜಾಮೀನು ಪಡೆದು ಹೊರಗಡೆ ಬಂದ ಬಳಿಕ ಕೊಲೆ ಆರೋಪಿ ನಟ ದರ್ಶನ್ ತಮ್ಮ ಸೆಲೆಬ್ರಿಟಿ ಅಭಿಮಾನಿಗಳಿಗಾಗಿ ಒಂದು ವಿಡಿಯೋ ಮಾಡಿದ್ರು. ಅಲ್ಲಿ ರೇಣುಕಾ ಸ್ವಾಮಿಯ ಡೆತ್ ಡೇ ಆಗಿದ್ರೆ ಇಲ್ಲಿ ದರ್ಶನ್ ಬರ್ತ್ಡೇ ಆಚರಿಸಿಕೊಳ್ಳದೆ ಇರೋ ಬಗ್ಗೆ ವಿಡಿಯೋದಲ್ಲಿ ಮಾತಾಡಿದ್ದಾರೆ. 6 ನಿಮಿಷ 38 ಸೆಕೆಂಡುಗಳ ಕಾಲ ಮಾತಾಡಿರೋ ದರ್ಶನ್ ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಆರೋಗ್ಯದ ಸಮಸ್ಯೆ ಇರೋದ್ರಿಂದ ತುಂಬಾ ಹೊತ್ತು ನಿಂತುಕೊಳ್ಳೋಕೆ ಆಗದೆ ಇರೋದ್ರಿಂದ ಹುಟ್ಟುಹಬ್ಬದ ಆಚರಣೆ ಬೇಡ ಅಂತ ವಿಡಿಯೋದಲ್ಲಿ ಮನವಿ ಮಾಡಿದ್ದಾರೆ. ಈ ವಿಡಿಯೋನ ಗಮನಿಸಿದ ಎಲ್ಲರಿಗೂ ಅಚ್ಚರಿಯಾಗಿದ್ದು ಏನಂದ್ರೆ ದರ್ಶನ್ನ ಮುಖದಲ್ಲಿನ ಕಾಂತಿ ಹೆಚ್ಚಾಗಿರೋದು. ಕೊಲೆ ಆರೋಪಿ ದರ್ಶನ್ ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಮುಖದಲ್ಲಿ ಹೇಗೆ ಯೌವನ ಎದ್ದು ಕಾಣ್ತಾ ಇತ್ತೋ ಅಂತಹ ಕಳೆ ಮತ್ತೆ ದರ್ಶನ್ನ ಮುಖದಲ್ಲಿ ಕಂಡು ಬಂದಿದೆ. ಇದಕ್ಕೆ ಜೈಲಿನ ಬದುಕು ಹಾಗೂ ಊಟವೇ ಕಾರಣನಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ 47 ವರ್ಷ ವಯಸ್ಸಿನ ನಟ ದರ್ಶನ್ ವೈದ್ಯಕೀಯ ಕಾರಣಗಳಿಗಾಗಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ರು. ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೋಕೆ ಅಂತ ಹೈಕೋರ್ಟ್ ಅವರಿಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ನೀಡಿತು. 4 ತಿಂಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿದ್ದ ನಂತರ ಅಕ್ಟೋಬರ್ 30ಕ್ಕೆ ಬಳ್ಳಾರಿ ಜೈಲಿನಿಂದ ಹೊರಗಡೆ ಬಂದ್ರು. ನಂತರ ರೆಗ್ಯುಲರ್ ಜಾಮೀನು ಸಿಕ್ತು. ಆದ್ರೆ ಇನ್ನೂ ಕೊಲೆ ಪ್ರಕರಣದ ವಿಚಾರಣೆ ಜಾರಿಯಲ್ಲಿದೆ. ಒಟ್ಟು 100ಕ್ಕೂ ಅಧಿಕ ದಿನಗಳನ್ನ ಅವರು ಜೈಲಲ್ಲೇ ಕಳೆದಿದ್ದಾರೆ. ನಟ ದರ್ಶನ್ ಹೊರಗಡೆ ಇದ್ದಾಗ ಸಿನಿಮಾ ಶೂಟಿಂಗ್ ಮಾಡೋದು, ಬಾರ್ಗಳಿಗೆ ಹೋಗೋದು, ಎರ್ರಾಬಿರ್ರಿ ಕುಡಿಯೋದು, ಅಲ್ಲಿನ ಸಪ್ಲೈಯರ್ಗಳಿಗೆ ಹೊಡೆಯೋದು, ಅವಾಚ್ಯ ಪದಗಳನ್ನ ಬಳಸಿ ಬೈಯೋದು, ಹೀಗೆ ಇವಿಷ್ಟೇ ಅವರ ಬದುಕಾಗಿತ್ತು. ಜೈಲಿಗೆ ಹೋದ ನಂತರ ಅವರ ಬದುಕು ಬದಲಾಯಿತು. ಹಾಗಂತ ಜೈಲಿನ ಮುಖ ನೋಡ್ತಾ ಇರೋದು ಇದೇ ಮೊದಲಲ್ಲ. 2011ರಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೌಟುಂಬಿಕ ಹಿಂಸಾಚಾರದ ಆರೋಪ ಮಾಡಿದಾಗ ದರ್ಶನ್ ಜೈಲಿಗೆ ಹೋಗಿದ್ರು. 28 ದಿನಗಳ ಕಾಲ ಆಗ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ರು. ಆದ್ರೆ ಈಗ ಇದು ಬಹಳ ಗಂಭೀರ ಹಾಗೂ ದೊಡ್ಡ ಕ್ರೈಮ್ನ ಪ್ರಕರಣ ಆಗಿರೋದ್ರಿಂದ ಈ ಬಾರಿ ದರ್ಶನ್ಗೆ ಪರ್ಮನೆಂಟ್ ಆಗಿ ಜೈಲೇ ಗತಿ ಅನ್ನೋ ಮಾತು ಕೇಳಿ ಬಂದಿತ್ತು. ಆದ್ರೆ ದರ್ಶನ್ನ ಅದೃಷ್ಟನೋ ಅಥವಾ ರೇಣುಕಾ ಸ್ವಾಮಿ ಕುಟುಂಬದ ದುರದೃಷ್ಟನೋ ಅಂತೂ ದರ್ಶನ್ ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ದಾರೆ. ಜೈಲಿನಲ್ಲಿ ಇದ್ದಾಗ ಅವರಿಗೆ ತೂಕ ಕಡಿಮೆಯಾಗಿದೆ, ಉತ್ತಮ ಆಹಾರ ಸಿಗ್ತಾ ಇಲ್ಲ ಅನ್ನೋ ಬಗ್ಗೆ ಸುದ್ದಿಗಳು ಬಂದಿತ್ತು. ಅದಕ್ಕಾಗಿ ಮನೆ ಊಟ ತರಿಸ್ಕೊಳ್ಳೋಕೆ ಅನುಮತಿ ಕೊಡಬೇಕು ಅಂತ ದರ್ಶನ್ನ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇದ್ರ ಜೊತೆಗೆ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇರೋ ಸುದ್ದಿ ಹೊರಗಡೆ ಬಂತು. ಅವರನ್ನ ವೈದ್ಯರು ಭೇಟಿಯಾಗಿದ್ದು, ಆ ನಂತರ ಆಸ್ಪತ್ರೆಗೆ ಬರುವಾಗ ಬೆನ್ನು ನೋವು ಅಂತ ಒದ್ದಾಡಿಕೊಂಡು ನಡೀತಾ ಇದ್ದ ದೃಶ್ಯ ಕೂಡ ಮಾಧ್ಯಮಗಳಲ್ಲಿ ಕಂಡುಬಂತು. ಇವೆಲ್ಲಕ್ಕಿಂತ ಹಿಂದೆಯೇ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಸಿಗರೇಟ್ ಸೇದ್ಕೊಂಡು ರೌಡಿಗಳ ಜೊತೆ ಕುಳಿತಿರೋ ಚಿತ್ರಗಳು ಹೊರಗೆ ಬಂದು ದೊಡ್ಡ ಗಲಾಟೆನೆ ನಡೆದು ಹೋಗಿತ್ತು. ನಮ್ಮ ರಾಜ್ಯದ ಜೈಲಿನಲ್ಲಿ ಕೊಲೆ ಆರೋಪಿಗೂ ಎಂತಹ ರಾಜಮರ್ಯಾದೆ ಸಿಗುತ್ತೆ ಅನ್ನೋದು ಇದರಿಂದ ಎಲ್ರಿಗೂ ಗೊತ್ತಾಗಿತ್ತು. ಆ ಬಳಿಕನೂ ಅವರಿಗೆ ಜೈಲಿನಲ್ಲಿ ಅದೇ ರೀತಿ ಸತ್ಕಾರ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಸಿಕ್ಕಿದ್ರೂ ಕೂಡ ಮನೆಯಲ್ಲಿ ಇದ್ದಾಗ ಆಗಾಗ್ಗೆ ಎಣ್ಣೆ ಹೊಡೆಯೋದು, ಇಷ್ಟ ಬಂದಾಗ ಸಿಗರೇಟ್ ಸೇದುವಂತಹ ವಾತಾವರಣ ಜೈಲಿನಲ್ಲಿ ಇರೋಕೆ ಸಾಧ್ಯ ಅಂತೂ ಇಲ್ಲ. ಜೈಲಿನಲ್ಲಿ ಒಬ್ಬಂಟಿಯಾಗಿದ್ದು ಅಲ್ಲಿನ ಸರಳವಾದ ಊಟ ತಿಂಡಿ ಸೇವಿಸೋದ್ರಿಂದ ದರ್ಶನ್ನ ಜೀವನದ ಶೈಲಿಯಂತೂ ಬಹಳ ಬದಲಾಗಿದ್ದಂತೂ ನಿಜ. ಅಷ್ಟೇ ಅಲ್ಲದೆ ಹೊರಗೆ ಬಂದು ಬೆನ್ನು ನೋವಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಿಂದ ಅಲ್ಲೂ ಎಣ್ಣೆ ಸಿಗರೇಟ್ ಎಲ್ಲ ಸೇವಿಸೋ ಅವಕಾಶ ಇರಲಿಲ್ಲ. ಇವೆಲ್ಲದರ ಪರಿಣಾಮ ದರ್ಶನ್ನ ದೇಹ ಆರೋಗ್ಯವನ್ನ ಹೆಚ್ಚಿಸಿಕೊಂಡಿದೆ. ಮುಖದಲ್ಲಿ ಮೊದಲಿನಂತೆಯೇ ಉತ್ಸಾಹ, ಲವಲವಿಕೆ, ಕಾಂತಿ, ಸೌಂದರ್ಯ ಹೆಚ್ಚಾಗಿದೆ. ಜೊತೆಗೆ ಮಾತನಾಡೋ ಶೈಲಿ, ಧ್ವನಿಯಲ್ಲೂ ಬದಲಾವಣೆ ಕಂಡು ಬಂದಿದೆ. ಬಹುಶಃ ಬೆನ್ನು ನೋವು ಕೂಡ ವಾಸಿಯಾಗಿರಲಬಹುದು. ಯಾಕಂದ್ರೆ ರಕ್ಷಿತಾ ಅವರ ಕುಟುಂಬದ ಮದುವೆಗೆ ಬಂದಾಗ ದರ್ಶನ್ ಚೆನ್ನಾಗಿನೇ ನಡೀತಾ ಇದ್ರು. ಆರಾಮವಾಗಿ ಎಲ್ಲರನ್ನೂ ತಬ್ಬಿಕೊಂಡು ಶುಭಾಶಯವನ್ನ ಕೋರ್ತಾ ಇದ್ರು. ಅಂತೂ ಅವರ ಆರೋಗ್ಯದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಹಿಂದೆಲ್ಲ ಜೈಲಿಗೆ ಹೋದ್ರೆ ಅಲ್ಲಿನ ಆಹಾರದಿಂದ, ಆ ವಾತಾವರಣದಿಂದ ಕೈದಿಗಳು ಸೊರಗಿ ಹೋಗ್ತಾ ಇದ್ರು. ಈಗ ಮಾನವ ಹಕ್ಕುಗಳ ಕಾಲ. ಈ ಮಾನವ ಹಕ್ಕುಗಳ ದೃಷ್ಟಿಯಿಂದಾಗಿ ಜೈಲಿನಲ್ಲೂ ಬಹಳಷ್ಟು ಸುಧಾರಣೆಯಾಗಿದೆ. ಊಟ, ತಿಂಡಿ, ಕೆಲಸ ಎಲ್ಲದರಲ್ಲೂ ಕೈದಿಗಳಿಗೆ ಬಹಳ ಘನತೆ, ಗೌರವ ಸಿಗ್ತಾ ಇದೆ. ಆದ್ರಿಂದ ಆರೋಪಿ ದರ್ಶನ್ ಕೂಡ ಜೈಲೂಟ ತಿಂದು ಆರೋಗ್ಯವನ್ನ ಬಹಳ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ. ಕೊಲೆ ಪ್ರಕರಣದ ವಿಚಾರಣೆ ಇನ್ನೂ ನಡೀತಾ ಇರೋದ್ರಿಂದ ಅವರು ಮತ್ತೆ ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ. ಹಾಗಾಗಿ ಅವರು ಮನೆಯಲ್ಲಿ ಇದ್ರೂ ಎಲ್ಲಾ ದುಶ್ಚಟಗಳನ್ನ ಬದಿಗೆ ಸರಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿ.